ಕಿಸಾನ್ ಮೋರ್ಚಾ ವತಿಯಿಂದ ಶಿವಮೊಗ್ಗದಲ್ಲಿ ಎಂಪಿ ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಎಸ್ಕೆಎಂ ಜೊತೆ ಸದರಿ ಒಡಂಬಡಿಕೆ ಭಾರತ ಸರ್ಕಾರ ಕೃಷಿ ಇಲಾಖೆ ಕಾರ್ಯದರ್ಶಿ ಸಹಿ ಮಾಡಿದ್ದರೂ ಸರ್ಕಾರದ ಹಂತದಲ್ಲಿ ಜಾರಿಯಾಗಿಲ್ಲ. ರೈತರು ಮತ್ತು ಕೃಷಿ ಕಾರ್ಮಿಕರ ಸಮಗ್ರ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಲಾಯಿತು. ವಿದ್ಯುತ್ ವಲಯದ ಖಾಸಗೀಕರಣ ಹಾಗೂ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ಗಳ ಪ್ರಸ್ತಾಪ ಕೈಬಿಡಬೇಕೆಂದು ಒತ್ತಾಯಿಸಲಾಯಿತು. ಈ ಒಂದು ನಿಟ್ಟಿನಲ್ಲಿ ಧರ್ಮ ಬಂದೋಗಿದೆ. ಈಗ ಅದರಲ್ಲೂ ಕೂಡ ಕೆಲವು ಬಾಸಿಂಗ ಕಟ್ಟಂಗಾಗತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲೆಯಿಂದ ಇವತ್ತು ಸಂಸತ್ತರ ಮನವಿ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಮನವಿಗೆ ಬಿ.ವೈ. ರಾಘವೇಂದ್ರ ಕೂಡ ಆಗಮಿಸಿ ಮನವಿಯನ್ನು ಸ್ವೀಕರಿಸಿದ್ದಾರೆ. ಆದರೂ ನಮ್ಮ ಬೇಡಿಕೆಗಳು ಇಷ್ಟೇ. ಇವತ್ತು ರೈತರ ಮೇಲೆ ತೆರಿಗೆ ಹೊರಿಸ್ತಾ ಇರುವಂಥದ್ದು, ಮತ್ತೆ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದಿರ್ಬೋದು, ವಾಪಸ್ ಪಡೆಯುವಂಥದ್ದಿರ್ಬೋದು, ಸುಧಾರಣಾ ಕಾಯ್ದೆಯನ್ನು ವಾಪಸ್ ಪಡೆಯುವಂಥದ್ದು, ಈ ಒಂದು ಕಾಯ್ದೆಗಳಿಂದ ರಾಜ್ಯ ಸರ್ಕಾರ ಕೂಡ ಇವತ್ತು ಹೊರಗೆ ಬರಬೇಕು ಅಂತೇಳಿ ಏನಿವತ್ತು ಹಿಂದಿನಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ಕೂಡ ನಮ್ಮ ಮನೆಗೆ ಸ್ಪಂದಿಸದೆ ಇವತ್ತು ರಾಜ್ಯ ಸರ್ಕಾರ ಮಲ್ತಾಯಿ ಧೋರಣೆ ತಂದಿದೆ. ಹಾಗಾಗಿ ಇವತ್ತು ಈ ಒಂದು ದೇಶದಂತ ಮಾಡಿ ನಾನು MP ಆದ್ಮೇಲೆ ಮೊದಲನೇ ಬಾರಿಗೆ ಇವತ್ತೇ ಬರ್ತಾರೆ ನಮ್ಮ ಆಫೀಸಿಗೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ನಮ್ಮ ರೈತ ಹೋರಾಟಗಾರರ ಅಂತ ಸಂಯುಕ್ತ ಕಿಸಾನ್ ಮೋರ್ಚಾದ ವತಿಯಿಂದ ರೈತರ ಒಂದು ಸ್ವಾವಲಂಬಿ ಜೀವನಕ್ಕೋಸ್ಕರ ಕೆಲವು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಒಟ್ಟಾಗಿ ಸೇರಿ ಜಾರಿಗೆ ತರುವಂಥ ಕಾರ್ಯಕ್ರಮಗಳಿದೆ. ಕೆಲವು ರಾಜ್ಯ ಸರ್ಕಾರನೇ ಅನೇಕ ರೈತ ಪರವಾದಂಥ ಕಾರ್ಯಕ್ರಮವನ್ನು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಜಾರಿ ತರಬೇಕು ಅಂತ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದನ್ನು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಈ ಗಮನಕ್ಕೆ ತರುವಂಥ ಮುಖಾಂತರ ರೈತರ ಒಂದು ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಇದು ಒಂದು ಇವೆಲ್ಲ ಬಂದಿರಂತೆ ಬಂದೆ. ನಾನು ಯಾವ MP ಆದ್ಮೇಲೆ ಬಂದೇ ಇಲ್ಲ.